ನಮಸ್ಕಾರ. ಕರ್ನಾಟಕ ದಿನಕ್ಕೆ ಸ್ವಾಗತ. ನಾನು ತೇಜಸ್ವಿನಿ. ಈಗ ಹೆಡ್ಲೈನ್ಸ್. ಸಂಭ್ರಮದ ಕೆಂಪೇಗೌಡ ಜಯಂತಿ. ನಾಡಪ್ರಭುವಿಗೆ ವಂದಿಸಿದ ಸಿಎಂ ಡಿಕೆಶಿ. ಕೆಂಪೇಗೌಡರ ಇತಿಹಾಸ ಪರಿಚಯಕ್ಕೆ ಯೋಜನೆ ರೂಪಿಸಲು ಸೂಚನೆ. ಹಾಸನದಲ್ಲಿ ನಾಡಪ್ರಭು ಕೆಂಪೇಗೌಡರ ಜಯಂತಿ ಸಂಭ್ರಮ. ಸಾಂಸ್ಕೃತಿಕ ವೈಭವದೊಂದಿಗೆ ಅದ್ದೂರಿ ಮೆರವಣಿಗೆ. ಕೆಂಪೇಗೌಡರ ಬಗ್ಗೆ ಗಣ್ಯರ ಗುಣಗಾನ. ವಿಧಾನ ಪರಿಷತ್ ಅಡ್ಡ ಮತದಾನ ಪ್ರಕರಣ. ಕಾಂಗ್ರೆಸ್ನದ್ದು ಅನೈತಿಕ ರಾಜಕಾರಣ. ರಾಜ್ಯಾಧ್ಯಕ್ಷರಿಗೆ ಆಂತರಿಕ ತನಿಖಾ ವರದಿ ಸಲ್ಲಿಸಿದ ಸಿಟಿ ರವಿ. ಬೇಲೂರು ಹಾಸ್ಟೆಲ್ಗೆ ಶಾಸಕ ಎಚ್ಕೆ ಸುರೇಶ್ ದಿಢೀರ್ ಭೇಟಿ. ವಿದ್ಯಾರ್ಥಿಗಳಿಂದ ದೂರುಗಳ ಸುರಿಮಳೆ. ಅಧಿಕಾರಿಗಳ ವಿರುದ್ಧ ಶಾಸಕ ಎಚ್ಕೆ ಸುರೇಶ್ ಗರಂ. ಬೆಂಗಳೂರು ನಿರ್ಮಾತೃ ಸಾರ್ವಜನಾಂಗದ ನಾಯಕ ಕೆಂಪೇಗೌಡರ 517ನೇ ಜಯಂತಿಯನ್ನು ಸಿಎಂ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಅತ್ಯಂತ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ದೇವನಹಳ್ಳಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಬಳಿ ಇರುವ ನಾಡಪ್ರಭು ಕೆಂಪೇಗೌಡರ 108 ಅಡಿ ಎತ್ತರದ ಕಂಚಿನ ಬೃಹತ್ ಪ್ರತಿಮೆಗೆ ಪುಷ್ಪಾರ್ಚನೆ ಮಾಡುವ ಮೂಲಕ ಸಿಎಂ ಡಿಕೆ ಶಿವಕುಮಾರ್ ಅವರು 517ನೇ ಕೆಂಪೇಗೌಡ ಜಯಂತಿಗೆ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ನಾಡಿನ ಸಮಸ್ತ ಜನರಿಗೆ ಕೆಂಪೇಗೌಡ ಜಯಂತಿಯ ಶುಭಾಶಯಗಳು. ದೂರದೃಷ್ಟಿಯ ಮಹಾಚೇತನ ಕೆಂಪೇಗೌಡರನ್ನು ಸ್ಮರಿಸುವ ಭಾಗ್ಯ ನಮ್ಮೆಲ್ಲರಿಗೂ ಲಭಿಸಿದೆ. ಕೆಂಪೇಗೌಡರ ಚಿಂತನೆ, ಆಚಾರ, ವಿಚಾರ ಎಲ್ಲವನ್ನೂ ಗಮನದಲ್ಲಿಟ್ಟುಕೊಂಡು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಮಾಹಿತಿ ನೀಡಿದರು. ಆದಿಚುಂಚನಗಿರಿಯ ಸ್ವಾಮೀಜಿಗಳಾದ ನಿರ್ಮಲಾನಂದನಾಥ ಸ್ವಾಮೀಜಿ, ನಂಜಾವಧೂತ ಸ್ವಾಮೀಜಿ ಹಾಗೂ ವಿಶ್ವ ಒಕ್ಕಲಿಗರ ಸಂಸ್ಥಾನದ ನಿಶ್ಚಲಾನಂದನಾಥ ಸ್ವಾಮೀಜಿ ಈ ವೇಳೆ ಜೊತೆಯಾದರು. ಕೆಂಪೇಗೌಡರ ಆದರ್ಶ ಮಾನವನ ತತ್ವದಲ್ಲಿ ಅವರು ಬೆಂಗಳೂರನ್ನು ಬೆಳೆಸಿದ್ದಾರೆ. ಅದನ್ನು ನಾವು ನೀವೆಲ್ಲ ಸೇರಿ ನಾಗರಿಕರು ಒಟ್ಟಾಗಿ ಅದನ್ನು ಉಳಿಸ್ಕೊಂಡು ಕಾಪಾಡಿಕೊಂಡು ಹಸಿರನ್ನು ಬೆಳೆಸಿ ಮತ್ತೆ ಇದನ್ನು ಗಾರ್ಡನ್ ಸಿಟಿಯಾಗಿ ಪರಿವರ್ತನೆ ಮಾಡಲಿಕ್ಕೆ ಈಗಾಗಲೇ ನಾವು 15 ಲಕ್ಷ ಸಸಿಯನ್ನು ಬೆಂಗಳೂರು ನಗರದಲ್ಲಿ ಬೆಳೆಸ್ತಾ ಇದ್ದೇವೆ. ಮತ್ತು ಎಲ್ಲ ಫಾರೆಸ್ಟು ಇಲಾಖೆಗೆ ಸಂಬಂಧಪಟ್ಟಂಥ ಜಾಗಗಳನ್ನು ತೆಗೆದುಕೊಂಡು ಬೆಂಗಳೂರು ನಗರದಲ್ಲಿ ಎಷ್ಟು ಫಾರೆಸ್ಟ್ ಲ್ಯಾಂಡ್ಸು ಸುತ್ತಮುತ್ತಲ ಇದೆ ಎಲ್ಲ ಕೂಡ ಮುಂದಿನ ದಿನದಲ್ಲಿ ಪಾರ್ಕ್ ಆಗಿ ಕನ್ವರ್ಟ್ ಮಾಡಿ ರಾಜ್ಯದ ಜನತೆಯ ಹಸಿರನ್ನು ಉಳಿಸ್ಕೊಂಡು ಯಾವ ರೀತಿ ಕಬ್ಬನ್ ಪಾರ್ಕ್ ಇದೆ ಆ ರೀತಿ ಎಲ್ಲ ಪಾರ್ಕ್ಗಳನ್ನು ಮಾಡಿ ಆದಷ್ಟು ಹಸಿರನ್ನು ಬೆಳೆಸುವಂಥ ಒಂದು ತೀರ್ಮಾನವನ್ನು ನಮ್ಮ ಸರ್ಕಾರ. ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ನಗರದಲ್ಲಿಂದು ಅತ್ಯಂತ ಸಂಭ್ರಮ, ಸಡಗರ ಹಾಗೂ ಸಾಂಸ್ಕೃತಿಕ ವೈಭವದೊಂದಿಗೆ ಅದ್ದೂರಿಯಾಗಿ ಆಚರಿಸಲಾಯಿತು. ಜಿಲ್ಲಾಧಿಕಾರಿ ಕಚೇರಿ ಆವರಣದಿಂದ ಆರಂಭವಾದ ಭವ್ಯ ಮೆರವಣಿಗೆಗೆ ಆದಿಚುಂಚನಗಿರಿ ಹಾಸನ ಶಾಖಾ ಮಠದ ಶ್ರೀ ಶಂಭುನಾಥ ಸ್ವಾಮೀಜಿಯವರು ಚಾಲನೆ ನೀಡಿದರು. ಈ ವೇಳೆ ಸಂಸದ ಶ್ರೇಯಸ್ ಪಟೇಲ್ ಅವರು ಮಾತನಾಡಿ, ಇಡೀ ಜಗತ್ತೇ ಬೆಂಗಳೂರಿನತ್ತ ತಿರುಗಿ ನೋಡುವಂತೆ ಮಾಡಿದ ನಮ್ಮ ನಾಡಪ್ರಭು ಕೆಂಪೇಗೌಡರ ಬಗ್ಗೆ ನಮ್ಮೆಲ್ಲರಿಗೂ ಅಪಾರವಾದ ಹೆಮ್ಮೆ ಇದೆ. ಇಂದು ನಮ್ಮ ರಾಜ್ಯದ ರಾಜಧಾನಿಯಾದ ಬೆಂಗಳೂರಿನ ಮೇಲೆ ಇಡೀ ದೇಶವೇ ಅವಲಂಬಿತವಾಗಿದೆ. ಇಂತಹ ಅದ್ಭುತ ನಗರವನ್ನು ನಿರ್ಮಿಸಿದ ಕೀರ್ತಿ ಕೆಂಪೇಗೌಡರಿಗೆ ಸಲ್ಲುತ್ತದೆ. ಇದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯ ಎಂದು ತಿಳಿಸಿದರು. ಇಡೀ ಬೆಂಗಳೂರನ್ನ ತಿರುಗಿ ನೋಡುವಂತಹ ಮಾಡಿದಂತಹ ನಿರ್ಮಾತೃ ಅದು ನಮ್ಮ ಕೆಂಪೇಗೌಡ ಅಂತ ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತೀವಿ. ಇವತ್ತು ಇಡೀ ಪ್ರಪಂಚ ನಮ್ಮ ಬೆಂಗಳೂರಿನ, ನಮ್ಮ ರಾಜ್ಯದ ರಾಜಧಾನಿಯಾದಂತಹ ಬೆಂಗಳೂರಿನ ಮೇಲೆ ಅವಲಂಬಿತವಾಗಿದೆ. ಅದು ದೇಶ ಆಗಿರ್ಬೋದು, ನಮ್ಮ ರಾಜ್ಯ ಆಗಿರ್ಬೋದು. ಅದನ್ನ ತಿರುಗಿ ನೋಡುವಂತಹ ಕೆಲಸ ಮಾಡಿದ್ದು ನಮ್ಮ ಕೆಂಪೇಗೌಡರು. ಯಾಕಂತ ಹೇಳಿದ್ರೆ ಅವರ ಒಂದು ದೂರದೃಷ್ಟಿಯಿಂದ ಇವತ್ತು ನಾವು ಅತ್ಯಂತ ಸುಭೀಕ್ಷವಾಗಿ ಬೆಂಗಳೂರಿನಲ್ಲಿ ಇದ್ದೀವಿ. ಯಾಕಂತ ಹೇಳಿದ್ರೆ ನೀವು ನೋಡ್ಬೋದು ಎಷ್ಟು ಕೆರೆಗಳಿದಾವೆ, ವಿವಿಧ ಸಮಾಜ. ಶಾಸಕ ಸ್ವರೂಪ್ ಪ್ರಕಾಶ್ ಮಾತನಾಡಿ, ನಾಡಪ್ರಭು ಕೆಂಪೇಗೌಡರು ಬೆಂಗಳೂರನ್ನು ನಿರ್ಮಿಸಿ ಕೆರೆಕಟ್ಟೆಗಳು ಹಾಗೂ ಪೇಟೆಗಳನ್ನು ಸೃಷ್ಟಿಸಿದ ವಿಷಯ ನಮ್ಮೆಲ್ಲರಿಗೂ ತಿಳಿದಿದೆ. ಆ ಇತಿಹಾಸವನ್ನು ಪದೇ ಪದೇ ಮೆಲುಕು ಹಾಕುವುದಕ್ಕಿಂತ ಹೆಚ್ಚಾಗಿ ಅವರು ನಮಗೆ ನೀಡಿದ ದಾರಿ ಮತ್ತು ಮಾರ್ಗದರ್ಶನವನ್ನು ನಾವು ಪಾಲಿಸಬೇಕಿದೆ. ನಮ್ಮ ಹಾಸನ ನಗರದಲ್ಲಿನ ಕೆರೆಕಟ್ಟೆಗಳನ್ನು ಅಭಿವೃದ್ಧಿಪಡಿಸಲು ಮತ್ತು ಸರ್ಕಾರಿ ಜಾಗಗಳನ್ನು ಉಳಿಸಿ ಬಡವರ ಪರವಾಗಿ ಕೆಲಸ ಮಾಡಲು ನೀವೆಲ್ಲರೂ ಸಹಕರಿಸಬೇಕು. ಕೆಂಪೇಗೌಡರ ಧೈರ್ಯ, ತ್ಯಾಗ ಮತ್ತು ಬಲಿದಾನದ ಇತಿಹಾಸ ನಮಗೆಲ್ಲರಿಗೂ ತಿಳಿದಿದೆ. ಕೋಟೆಯ ಬಾಗಿಲು ನಿರ್ಮಿಸುವಾಗ ಅವರು ತಮ್ಮ ಸೊಸೆಯನ್ನು ಬಲಿದಾನ ಕೊಟ್ಟ ಘಟನೆ ಅವರ ಅಪಾರ ಬದ್ಧತೆಯನ್ನು ತೋರಿಸುತ್ತದೆ. ಅದೇ ರೀತಿಯಲ್ಲಿ ನಾವು ಕೂಡ ಸರ್ಕಾರಿ ಕೆಲಸಗಳನ್ನು ಪ್ರಾಮಾಣಿಕವಾಗಿ ಮಾಡಲು ಪ್ರಯತ್ನಿಸೋಣ ಎಂದರು. ಡಿಸಿ ಕಚೇರಿಯಿಂದ ಇವತ್ತು ನಮ್ಮ ಕಲಾಭವನಕ್ಕೆಲ್ಲ ಆಗಮಿಸಿದ್ರಿ. ನಾನು ಕೂಡ ತಮ್ಮ ಮಗಳ ಜೊತೆ ಇದ್ದೆ. ನಾನು ಒಂದು ಇಲ್ಲಿ ನೋಡಿದಂಥದ್ದು, ಎಲ್ಲರೂ ಕೂಡ ಜಾತ್ಯತೀತವಾಗಿ ಪ್ರತಿಯೊಂದು ಸಮುದಾಯ, ಪ್ರತಿಯೊಂದು ಜನಾಂಗದವರು ಕೂಡ ಮೆರವಣಿಗೆಯಲ್ಲಿ ಬಂದಿರೋಂಥದ್ದು ನಮಗೆಲ್ಲರಿಗೂ ಕೂಡ ಸಂತೋಷ ತಂದಿದೆ. ಇದಕ್ಕೆ ನಾನು ಎಲ್ಲರಿಗೂ ಕೂಡ ತಮಗೆ ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಕೂಡ ನಾನು ಹೃದಯಪೂರ್ವಕವಾಗಿ ನನ್ನ ಅಭಿನಂದನೆ ಕೂಡ ತಿಳಿಸ್ತಾ,
ನಾಡಪ್ರಭು ಕೆಂಪೇಗೌಡರ ವಿಚಾರವಾಗಿ ಪ್ರತಿ ವರ್ಷ ನಾವು ಕೆಂಪೇಗೌಡರು ಬೆಂಗಳೂರು ಕಟ್ಟಿದ್ರು, ಕೆರೆ ಕಟ್ಟೆಗಳನ್ನ ಪೇಟೆಗಳನ್ನ ನಿರ್ಮಾಣ ಮಾಡೋದು ಅಂತ ತಮಗೆಲ್ಲ ಗೊತ್ತಿದೆ. ಆದರೂ ಕೂಡ ಅದು ಹೆಚ್ಚಿಗೆ ನಾವು ಕೂಡ ಹೇಳಕ್ ಹೋಗಲ್ಲ. ಆದರೆ ಕೆಂಪೇಗೌಡರು ಏನು ನಮಗೆ ಒಂದು ಮಾರ್ಗದರ್ಶನ ಕೊಟ್ಟಿದ್ದಾರೆ ಹಿಂದೆ, ಅದನ್ನು ಕೂಡ ನಾವು ಮುಂದಿನ ಕೂಡ ನೆನೆಸ್ಕೊಂಡು ಹೋಗ್ಬೇಕು. ಒಬ್ಬ ಶಾಸಕರಾಗಿ ಕೂಡ ಏನು ನಮ್ಮ ಹಾಸನ ಜಿಲ್ಲೆಯಲ್ಲಿ ನಗರದಲ್ಲಿ ಕೂಡ ಕೆರೆ ಆದಿಚುಂಚನಗಿರಿ ಶಾಖಾ ಮಠದ ಕಾರ್ಯದರ್ಶಿಗಳಾದ ಶಂಭುನಾಥ ಸ್ವಾಮೀಜಿ ಅವರು ಮಾತನಾಡಿ, ನಾಡಪ್ರಭು ಕೆಂಪೇಗೌಡರು ಬೆಂಗಳೂರನ್ನು ನಿರ್ಮಿಸಿದ ಸಂದರ್ಭದಲ್ಲಿ ಇಂದಿನ ಅಮೆರಿಕಾದಂತಹ ದೇಶಗಳು ಬೆರಗಾಗುವಂತಹ ಸನ್ನಿವೇಶಗಳನ್ನು ಅವರು ಸೃಷ್ಟಿಸಿ ಹೋಗಿದ್ದಾರೆ. ಇತಿಹಾಸವನ್ನು ನಾವು ಅರಿಯಬೇಕು. ಇಂದು ನಾವು ಇಷ್ಟು ಸುಖವಾಗಿದ್ದೇವೆಂದ್ರೆ ಅದಕ್ಕೆ ಕೆಂಪೇಗೌಡರ ದೂರದೃಷ್ಟಿಯೇ ಕಾರಣ. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವಿರುವ ಬೆಂಗಳೂರನ್ನು ಇಡೀ ಪ್ರಪಂಚವೇ ನೋಡುತ್ತಿದೆ. ಹಿಂದೆ ಶಿವಾಜಿಯವರ ತಂದೆ ಕೂಡ ಕೆಂಪೇಗೌಡರ ಸಾಮ್ರಾಜ್ಯಕ್ಕೆ ಬಂದಿದ್ದಾಗ ಅವರ ಮಗ ಇಲ್ಲೇ ಜನಿಸಿದ್ರು. ಹೀಗಾಗಿ ಅವರು ಈ ಊರಿನ ಅಳಿಯ ಎಂಬ ಇತಿಹಾಸವನ್ನು ನಾವು ತಿಳಿದುಕೊಳ್ಳಬೇಕು. ಆ ಕಾಲದಲ್ಲೇ ಮರಾಠಿಗಳು, ತಮಿಳರು ಮತ್ತು ತಿಗಳರು ಸೇರಿದಂತೆ ವಿವಿಧ ಸಮುದಾಯದವರು ಇಲ್ಲಿ ವಾಸವಾಗಿದ್ರು. ಕೆಂಪೇಗೌಡರು ಎಲ್ಲಾ ಸಮುದಾಯಗಳಿಗೂ ಮನ್ನಣೆ ನೀಡಿದ್ದರೆಂದು ಕೆಂಪೇಗೌಡರ ಕುರಿತಾಗಿ ತಿಳಿಸಿದರು. ಸನ್ನಿವೇಶಗಳನ್ನ ಕೆಂಪೇಗೌಡರು ಸೃಷ್ಟಿ ಮಾಡಿ ಇಟ್ಕೊಂಡು ಹೋಗಿದ್ದಾರೆ. ಇತಿಹಾಸಕಾರವನ್ನು ನಾವು ತಿಳ್ಕೊಳ್ಬೇಕು. ಇವತ್ತು ಇಷ್ಟು ನಾವು ಚೆಂದಾಗಿದ್ದೀವಿ ಅಂತ ಅಂದ್ರೆ ಕೆಂಪೇಗೌಡರು ಏರ್ಪೋರ್ಟ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತಂದ್ರೆ ಇಡೀ ಪ್ರಪಂಚನೇ ನೋಡುವಂಥ ಬೆಂಗಳೂರಿಗೆ ಬಂದೊಂದ್ಸಲ ಹೋಗ್ಬೇಕು ಅಂತೇಳಿ. ಹಿಂದೆ ಶಿವಾಜಿ ತಂದೆಯೂ ಕೂಡ ಕೆಂಪೇಗೌಡರ ಸಾಮ್ರಾಜ್ಯದಲ್ಲಿ ಬಂದಿದ್ರು. ಇಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅವರ ಮಗ ಇಲ್ಲೇ ಹುಟ್ಟಿದ್ರು. ಅವಾಗ ಇಲ್ಲೇ ಅವರ ಮದುವೆ ಆದರೂ ಈ ಊರಿನ ಅಳಿಯ ಅಂತ ಹೇಳುವಂಥ ಇತಿಹಾಸವನ್ನು ನಾವು ತಿಳ್ಕೊಳ್ಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಇವತ್ತು ಮರಾಠಿಗಳು ಕೂಡ ಇಲ್ಲಿ ಆ ಸಂದರ್ಭದಲ್ಲಿ ವಾಸವಾಗಿದ್ದರು. ತಮಿಳುನಾಡವರು ತಿಗಳರು ರೂಪದಲ್ಲಿ ಅವ್ರು ಬಂದು ಎಲ್ಲ ಸಂಘಟನೆಗಳು ಮಾಡಿ ಯಾವ ಸಮುದಾಯಕ್ಕೆ ಏನೇನು ಮನ್ನಣೆಯನ್ನು ಕೊಡಬೇಕು. ನಾವೇನು ಮಾಡ್ತೀವಿ, ಒಂದು ಜಾತಿ ಆಗಿದ್ದು ಕೂಡ ನಮ್ಮ ಕುಲ ಕಸುಬುಗಳಿಗೆ ಮೇಲೆ ನಮ್ಮನ್ನೆಲ್ಲ ನಿಂತಿದ್ರು. ಆದ್ದರಿಂದ ಇವತ್ತು ಈ ವೇಳೆ ಜಿಲ್ಲಾಧಿಕಾರಿ ಲತಾ ಕುಮಾರಿ ಅವರು ಮಾತನಾಡಿ, ಕೆಂಪೇಗೌಡರು ಕೇವಲ ಒಬ್ಬ ಜನಪ್ರಿಯ ನಾಯಕರಾಗಿರಲಿಲ್ಲ, ಬದಲಾಗಿ ಅವರು ಅತ್ಯುತ್ತಮ ಆಡಳಿತಗಾರರಾಗಿದ್ರು. ಅವರು ಬೆಂಗಳೂರನ್ನು ನಿರ್ಮಿಸಿ ಇಡೀ ಪ್ರಪಂಚವೇ ನಮ್ಮತ್ತ ತಿರುಗಿ ನೋಡುವಂತೆ ಮಾಡಿದರು. ನಮ್ಮ ರಾಜ್ಯದ ರಾಜಧಾನಿಯಾದ ಬೆಂಗಳೂರಿನ ಮೇಲೆ ಇಡೀ ದೇಶ ಹಾಗೂ ಜಗತ್ತೇ ಅವಲಂಬಿತವಾಗಿದೆ. ಇದಕ್ಕೆ ಕೆಂಪೇಗೌಡರ ದೂರದೃಷ್ಟಿಯೇ ಕಾರಣ. ಅವರು ನಿರ್ಮಿಸಿದ ಕೆರೆಗಳು ಮತ್ತು ಉದ್ಯಾನವನಗಳು, ವಿವಿಧ ಸಮುದಾಯಗಳಿಗಾಗಿ ರೂಪಿಸಿದ ಪೇಟೆಗಳು ಮತ್ತು ಅವರ ಆಡಳಿತ ಕೌಶಲ ಇಂದಿಗೂ ನಮಗೆ ಸ್ಫೂರ್ತಿದಾಯಕ. ನಾವೆಲ್ಲರೂ ಅವರಿಗೆ ಗೌರವ ಸಲ್ಲಿಸುತ್ತಾ ಅವರ ಆದರ್ಶಗಳನ್ನು ನಮ್ಮ ಜೀವನದಲ್ಲಿ ಮತ್ತು ಆಡಳಿತದಲ್ಲಿ ಅಳವಡಿಸಿಕೊಳ್ಳೋಣ ಎಂದಿದ್ದಾರೆ. ಇದ್ದಾರೆ, ಆದರೆ ನಾವು ಮೆಲುಕು ಹಾಕೋದಾದ್ರೆ ಕೆಂಪೇಗೌಡರವರು ಯಾಕೆ ಪ್ರತಿಯೊಬ್ಬ ಪ್ರಜೆಗಳ ಮನಸ್ಸಿನಲ್ಲಿ ಅಂದಿನ ಜನ ಅಲ್ಲ, ಈಗಿನವರೆಗೂ ನಾವು ಅವರನ್ನ ನೆನಪು ಮಾಡ್ಕೊಳ್ತಾ ಇದ್ದೀವಿ ಅಂದ್ರೆ ಅವರ ಕೊಡುಗೆಗಳ ಬಗ್ಗೆ, ಅವರು ಮಾನವ ಜನಾಂಗಕ್ಕೆ ನೀಡಿದ ಸಂದೇಶಗಳ ಬಗ್ಗೆ ನಾವು ಹೇಳಬೇಕು ಅಂದ್ರೆ ಅವರು ಒಬ್ಬ ಉತ್ತಮ ಆಡಳಿತಗಾರರು ಅಂದ್ರೆ ಅವರು ಸಾಮಾನ್ಯವಾಗಿ ಅಲ್ಲ. ವಿಜಯನಗರ ಸಾಮ್ರಾಜ್ಯವನ್ನ ನೋಡಿ ಅಂಥದ್ದೇ ಒಂದು ಸುಂದರ ಸಾಮ್ರಾಜ್ಯವನ್ನ ನಿರ್ಮಾಣ ಮಾಡಬೇಕು ಅಂತ ನಿರ್ಧರಿಸಿ ಬೆಂಗಳೂರನ್ನ ಹುಟ್ಟಿ ಹಾಕಿದ್ದು, ಕೋಟೆ ಕೊತ್ತಲೆಗಳನ್ನ ಕಟ್ಟಿದ್ದು, ಕೆರೆಗಳನ್ನ ಅನೇಕ ಕೆರೆ ಕಲ್ಯಾಣಗಳನ್ನ ನಿರ್ಮಿಸಿದ್ದು. ಇನ್ನೂ ಮುಖ್ಯವಾಗಿ ನೋಡಬೇಕು ಅಂದ್ರೆ ಅವರು ಸಾಲು ಮರಗಳನ್ನ ರಸ್ತೆಯ ಬದಿಯಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶುಭನ್ವಿತಾ ಅವರು ಮಾತನಾಡಿ, ಬೆಂಗಳೂರು ನಗರದ ನಿರ್ಮಾತೃ ನಮ್ಮ ಕೆಂಪೇಗೌಡರು ಕೇವಲ ಜನಪ್ರಿಯ ನಾಯಕರಲ್ಲ, ಬದಲಾಗಿ ಅಪ್ರತಿಮ ದೂರದೃಷ್ಟಿ ಹೊಂದಿದ್ದ ದಾರ್ಶನಿಕರು. ಅವರು ಜನಸಾಮಾನ್ಯರ ಜೀವನ ಸುಧಾರಣೆಗೆ ಶ್ರಮಿಸಿದವರು. ನಮ್ಮ ಸಮಾಜದಲ್ಲಿ ಇಂತಹ ಮಹಾನ್ ನಾಯಕರು ಹುಟ್ಟಿರುವುದು ನಮಗೆಲ್ಲರಿಗೂ ಹೆಮ್ಮೆಯ ವಿಷಯ. ನಾವೆಲ್ಲರೂ ಇಂದು ಅವರಿಗೆ ಗೌರವ ಸಲ್ಲಿಸುತ್ತಾ ಅವರ ಜೀವನದ ಸಂದೇಶಗಳನ್ನು ನಮ್ಮ ದೈನಂದಿನ ಕಾರ್ಯಗಳಲ್ಲಿ ಹಾಗೂ ಆಡಳಿತದಲ್ಲಿ ಅಳವಡಿಸಿಕೊಳ್ಳೋಣ ಎಂದರು. MP ಸರ್, MLA ಸರ್, DC ಮೇಡಮ್, CO ZP ಸರ್, ಎಲ್ಲ ಹಿರಿಯರೇ, ಹಾಸನ್ ಕಲಾಭವನದಲ್ಲಿ ಉಪಸ್ಥಿತ ಎಲ್ಲ ಜನರಿಗೆ ನನ್ನ ನಮಸ್ಕಾರ. ಇವತ್ತು ನಾವು ಎಲ್ಲರೂ ನಾಡಪ್ರಭು ಶ್ರೀ ಕೆಂಪೇಗೌಡರವರ 517ನೇ ಜನ್ಮ ದಿವಸ ಕಾರ್ಯಕ್ರಮ ಆಚರಣೆ ಮಾಡಲಿಕ್ಕೆ ಇಲ್ಲಿ ಸೇರಿದ್ದೇವೆ. ಈ ಸಂದರ್ಭದಲ್ಲಿ ನನಗೆ ಮಾತನಾಡಲು ಅವಕಾಶ ಸಿಕ್ಕಿರೋದು ನನಗೆ ತುಂಬ ಸಂತೋಷದ ವಿಷಯ. ನಮ್ಮ ಎಲ್ಲರಿಗೂ ಗೊತ್ತಿದೆ,
ಇಡೀ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶುಭಂ ಶುಕ್ಲಾ ಅವರು ಮಾತನಾಡಿ, ಜಗತ್ತಿನ ವಿವಿಧ ಮೂಲೆಗಳಿಂದ ಜನರು ಬಂದು ಬೆಂಗಳೂರಿನಲ್ಲಿ ನೆಲೆಸುತ್ತಾರೆ ಮತ್ತು ಉದ್ಯೋಗದಲ್ಲಿ ಪಾಲ್ಗೊಳ್ಳುತ್ತಾರೆ. ಅನ್ಯ ದೇಶಗಳಿಂದ ಬಂದವರು ಸಹ ಈ ನಗರವನ್ನು ತಮ್ಮ ಸ್ವಂತ ಮನೆ ಎಂದು ಭಾವಿಸುತ್ತಾರೆ. ಈ ಸಂಸ್ಕೃತಿಯ ಪ್ರಾರಂಭವಾದದ್ದು ನಾಡಪ್ರಭು ಶ್ರೀ ಕೆಂಪೇಗೌಡರ ದೂರದೃಷ್ಟಿಯಿಂದಲೇ. ಸುಮಾರು 400 ವರ್ಷಗಳ ಹಿಂದೆ ನಿರ್ಮಿಸಲಾದ ಈ ನಗರವು ಇಂದಿಗೂ ಏಕೆ ಸಮೃದ್ಧವಾಗಿ ಬೆಳೆಯುತ್ತಿದೆ ಎಂಬುದು ಒಂದು ವಿಶೇಷ. ಇದಕ್ಕೆ ಮೂಲ ಕಾರಣ ಕೆಂಪೇಗೌಡರು ಅಳವಡಿಸಿಕೊಂಡಿದ್ದ ನಾಗರಿಕ ಕೇಂದ್ರಿತ ವಿನ್ಯಾಸ. ಜನರನ್ನು ಕೇಂದ್ರ ಬಿಂದುವನ್ನಾಗಿಟ್ಟುಕೊಂಡು ಸೌಲಭ್ಯಗಳನ್ನು ಕಲ್ಪಿಸಿದರೆ ಪ್ರತಿಯೊಬ್ಬರಿಗೂ ಸರ್ಕಾರದ ಸೇವೆಗಳು ಸುಲಭವಾಗಿ ಸಿಗುತ್ತವೆ ಎಂಬುದು ಅವರ ಆಶಯವಾಗಿತ್ತು ಎಂದು ತಿಳಿಸಿದ್ದಾರೆ. ಬೇರೆ ದೇಶಗಳಿಂದನೇ ಜನರು ಬಂದು ಇಲ್ಲಿ ಬದುಕ್ತಾರೆ, ಉದ್ಯೋಗದಲ್ಲಿ ಭಾಗವಹಿಸ್ತಾರೆ. ಅದೇ ನಗರಕ್ಕೆ ತನ್ನ ಮನೆ ಅಂತ ಅನಿಸ್ತಾರೆ. ಇದು ಮೊದಲನೇ ಸ್ಟಾರ್ಟ್ ಆಯಿತು, ಪ್ರಾರಂಭ ಆಯಿತು ಶ್ರೀ ಕೆಂಪೇಗೌಡ ಅವರದ್ದು ಕೈಯಿಂದನೇ. ವಿಶೇಷ ಏನು ಒಂದು ಪ್ರಶ್ನೆ ಅಂತ ಕೇಳಬಾರಬಹುದು. ವಾಟ್ ಈಸ್ ದಟ್ ಸ್ಪೆಷಾಲಿಟಿ that a city 304 years 100 years old continues to flourish? ಬಹಳ ಸಿಂಪಲ್, ಈಸಿ ಪ್ಲಾನಿಂಗ್ ಅಂದ್ರೆ ನಾಗರಿಕ ಕೇಂದ್ರಿತ ವಿನ್ಯಾಸ, ಪೀಪಲ್ ಸೆಂಟ್ರಿಕ್ ಪ್ಲಾನಿಂಗ್. ಜಿಲ್ಲಾಧಿಕಾರಿ ಕಚೇರಿ ಆವರಣದಿಂದ ಆರಂಭವಾದ ಭವ್ಯ ಮೆರವಣಿಗೆಯು ನಗರದ ಪ್ರಮುಖ ರಸ್ತೆಗಳಲ್ಲಿ ಸಾಗಿದ್ದು ಸಾರ್ವಜನಿಕರ ಗಮನ ಸೆಳೆಯಿತು. ಮೆರವಣಿಗೆಯಲ್ಲಿ ಕೀಲುಕುದುರೆ, ವೀರಗಾಸೆ, ಚಂಡೆ ವಾದ್ಯ, ಡೊಳ್ಳು ಕುಣಿತ ಹಾಗೂ ಗೊಂಬೆ ಕುಣಿತ ಸೇರಿದಂತೆ ವಿವಿಧ ಜಾನಪದ ಕಲಾತಂಡಗಳ ಪ್ರದರ್ಶನವು ಸಂಭ್ರಮವನ್ನು ಇಮ್ಮಡಿಗೊಳಿಸಿತ್ತು. ಯುವ ಜನರು ಡಿಜೆ ಸಂಗೀತಕ್ಕೆ ಹೆಜ್ಜೆ ಹಾಕಿ ಸಂಭ್ರಮಿಸಿದರೆ ಮೆರವಣಿಗೆಯುದ್ದಕ್ಕೂ ಕೆಂಪೇಗೌಡರ ಜಯಘೋಷಗಳು ಮೊಳಗಿದವು. ಈ ಸಂದರ್ಭದಲ್ಲಿ ಜಿಲ್ಲಾ ಒಕ್ಕಲಿಗರ ಸಂಘದ ಜಿಲ್ಲಾಧ್ಯಕ್ಷರಾದ ಜಿಎಲ್ ಮುದ್ದೇಗೌಡ, ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕರುಗಳಾದ ರಘುಗೌಡ, ಬಾಗೂರು ಮಂಜೇಗೌಡರು, ಮಲೆನಾಡು ಶಿಕ್ಷಣ ಸಂಸ್ಥೆಯ ಮಾಜಿ ಅಧ್ಯಕ್ಷರಾದ ಆರ್ಟಿ ದ್ಯಾವೇಗೌಡರು, ಜನಹಿತ ಹಾಗೂ ವಿವಿಸಿ ವಾಹಿನಿಯ ಸಂಪಾದಕರಾದ ಜಗದೀಶ್ ಚೌಡವಳ್ಳಿ ಸೇರಿದಂತೆ ಜನಪ್ರತಿನಿಧಿಗಳು, ವಿವಿಧ ಸಂಘ ಸಂಸ್ಥೆಗಳ ಮುಖಂಡರು ಹಾಗೂ ಗಣ್ಯರು ಭಾಗವಹಿಸಿದರು. ವಿಧಾನ ಪರಿಷತ್ ಚುನಾವಣೆಯಲ್ಲಿ ಕಾಂಗ್ರೆಸ್ನವರು ಅನೈತಿಕ ಮಾರ್ಗದಿಂದ ಅಡ್ಡ ಮತದಾನ ಮಾಡಿಸಿದ್ದಾರೆಂದು ಬಿಜೆಪಿ ಮಾಜಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಹಾಗೂ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಅವರು ಆರೋಪಿಸಿದ್ದಾರೆ. ವಿಧಾನ ಪರಿಷತ್ ಚುನಾವಣೆಯಲ್ಲಿ ನಡೆದ ಅಡ್ಡ ಮತದಾನದ ಕುರಿತು ಆಂತರಿಕ ತನಿಖಾ ವರದಿಯನ್ನು ಇಂದು ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರಿಗೆ ಸಲ್ಲಿಸಿದ ನಂತರ ರಾಜ್ಯ ಬಿಜೆಪಿ ಕಾರ್ಯಾಲಯ ಜಗನ್ನಾಥ ಭವನದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದರು. ಅಡ್ಡ ಮತದಾನ ಆಗಿರುವುದು ಕಾಂಗ್ರೆಸ್ ಮೇಲಿನ ಅಭಿಮಾನಕ್ಕೆ ಅಂತ ಕಾಂಗ್ರೆಸ್ ನಾಯಕರು ಭಾವಿಸಬಾರದು. ಬೇರೆ ರಾಜ್ಯಗಳಲ್ಲಿ ಅಡ್ಡ ಮತದಾನ ಆದಾಗ ಕಾಂಗ್ರೆಸ್ನವರು ಪ್ರಜಾಪ್ರಭುತ್ವದ ಮೌಲ್ಯಗಳಿಗೆ ವಿರುದ್ಧ ಅಂತ ಉಪದೇಶ ಮಾಡ್ತಾರೆ. ಆದ್ರೀಗ ಅಡ್ಡ ಮತದಾನದ ಮೂಲಕ ಪ್ರಜಾಪ್ರಭುತ್ವವನ್ನು ಅಪಮೌಲ್ಯಗೊಳಿಸಿದ್ದಾರೆ. ಆದ್ರಿಂದ ಇನ್ನು ಮುಂದೆ ಅವರಿಗೆ ಅಡ್ಡ ಮತದಾನ ಆದರೆ ಪ್ರಶ್ನಿಸುವ ಯಾವುದೇ ನೈತಿಕತೆ ಇಲ್ಲ ಎಂದು ತಿಳಿಸಿದರು. 3 ಜನರ ಸಮಿತಿಯನ್ನ ಮಾಡಿದ್ರು. ಅವರಿಗೆ ನಮಗೆ ಹೇಳಿದ್ರು, ಆದಷ್ಟು ಬೇಗ ನೀವು ಆಂತರಿಕವಾಗಿ ತನಿಖೆ ನಡೆಸಿ ವರದಿಯನ್ನು ಕೊಡಿ ಅಂತ ನಮಗೆ ನಿರ್ದೇಶನವನ್ನು ಕೊಟ್ಟಿದ್ದರು. ಅದರಂತೆ ನಾವು ಆಂತರಿಕ ತನಿಖೆಯನ್ನು 4 ದಿನದ ಒಳಗೆ ನಡೆಸಿ 3 ಕುಳಿತು ಪರಸ್ಪರ ಚರ್ಚೆ ಮಾಡಿ 3 ಸಹಮತವಾಗಿರ್ತಕ್ಕಂಥ ಅಂಶಗಳನ್ನಷ್ಟೇ ವರದಿಯಲ್ಲಿ ಉಲ್ಲೇಖ ಮಾಡಿ ನಾವು ವರದಿಯನ್ನು ಇವತ್ತು ಬೇಲೂರು ನಗರದ ಎಚ್ಡಿ ದೇವೇಗೌಡ ವೃತ್ತ ಸಮೀಪದ ಮೂಡಿಗೆರೆ ರಸ್ತೆಯ ಜೆಪಿ ನಗರದ ಬಾಲಕರ ಹಾಸ್ಟೆಲ್ಗೆ ಶಾಸಕ ಎಚ್ಕೆ ಸುರೇಶ್ ದಿಢೀರ್ ಭೇಟಿ ನೀಡಿ ವಿದ್ಯಾರ್ಥಿಗಳ ಸಮಸ್ಯೆಗಳನ್ನು ಆಲಿಸಿದರು. ಈ ವೇಳೆ ವಿದ್ಯಾರ್ಥಿಗಳು ಹಾಸ್ಟೆಲ್ನಲ್ಲಿರುವ ಹಲವು ಅವ್ಯವಸ್ಥೆಗಳ ಬಗ್ಗೆ ಶಾಸಕರ ಗಮನಕ್ಕೆ ತಂದರು. ಕುಡಿಯುವ ನೀರಿನ ವ್ಯವಸ್ಥೆ ವರ್ಷಗಳಿಂದ ಹಾಳಾಗಿದ್ದು, ಮಳೆಗಾಲದಲ್ಲಿ ಬಿಸಿ ನೀರಿಗಾಗಿ ಬಳಸುವ ವಿದ್ಯುತ್ ಗೀಸರ್ ಕೆಟ್ಟು ಕಾರ್ಯನಿರ್ವಹಿಸದಿರುವುದು, ಕೆಲ ಸಿಬ್ಬಂದಿ ವಿದ್ಯಾರ್ಥಿಗಳೊಂದಿಗೆ ಅವಾಚ್ಯ ಶಬ್ದಗಳಿಂದ ವರ್ತಿಸುತ್ತಿರುವ ಬಗ್ಗೆ ದೂರು ನೀಡಿದರು. ವಿದ್ಯಾರ್ಥಿಗಳ ಅಹವಾಲುಗಳನ್ನು ಆಲಿಸಿದ ಶಾಸಕ ಎಚ್ಕೆ ಸುರೇಶ್ ಅವರು ದೂರವಾಣಿಯ ಮೂಲಕ ಸಂಬಂಧಿಸಿದ ಅಧಿಕಾರಿಗಳೊಂದಿಗೆ ಮಾತನಾಡಿ ಹಾಸ್ಟೆಲ್ನ ಅವ್ಯವಸ್ಥೆ ಕುರಿತು ಆಕ್ರೋಶ ವ್ಯಕ್ತಪಡಿಸಿದರು. ಇವತ್ತು 20 ಜನ ಇದ್ದಾರೆ ಅಂದರೆ ಟೋಟಲ್ ಎಷ್ಟು ಜನ ಇದ್ದಾರೆ? 50 ಜನ ರಿಜಿಸ್ಟ್ರೇಷನ್ ಆಗಿದೆ ಸರ್. ಇವತ್ತು ರಜಾ ಅಲ್ವಾ, ಅದು ಊರಿಗೆ ಹೋಗಿದೆ. ಒಂದು 20 ಜನ ಇದೆ. ಅಂದರೆ ರಜೆ ದಿವಸ ಕಳಿಸ್ತೀರಾ? ಇಲ್ಲ ಇರ್ತಾರೆ, ಊರಿಗೆ ಹೋಗಿರ್ತಾರೆ. ರಜಾ ಅಂತ ಊರಿಗೆ ಹೋಗಿರ್ತಾರೆ.
ಹಿಂಗೆ ಹಾಸ್ಟೆಲಲ್ಲಿ ರಜೆ ದಿವಸ ಕಳಿಸಿದ್ರೆ ಮಕ್ಕಳುಗಳ ವಿದ್ಯಾಭ್ಯಾಸ ಹೆಂಗಾಗುತ್ತಪ್ಪ? ಏನಪ್ಪ ಸರ್ ನೀವು ದೂಕ್ತೀರಾ ಇದಕ್ಕೆ? ಅಲ್ಲ ಬಿಸಿದಾಗ ಮಾತ್ರ ಗೀಜರ್ ಇದಾವೆ ರೆಡಿ ಮಾಡಿಸಿಲ್ಲ ಹಂಗೆ ಆ ಕಡೆ ಒಂದಿದ್ದು ಅಷ್ಟೇ ಹಂಗೆ ಬಸ್ ಸ್ಟ್ಯಾಂಡ್ ಹತ್ರ ಹೋಗ್ಬೇಕು ಸರ್. ಕುಡಿಯೋ ನೀರಿಲ್ಲ ಅಲ್ಲಿ ಕೆಟ್ಟೋಯ್ತದು ಸರ್, ಹೋದಷ್ಟು ನೀರು ಕೆಟ್ಟೋಯ್ತು. ಇಲ್ಲಿ ಹಾಸ್ಟೆಲ್ ಕುಡಿಯೋದಿಲ್ಲ? ಇಲ್ಲ ಏನಪ್ಪ ಸುಳ್ಳು ಹೇಳ್ತೀನಿ. ಅಲ್ಲೇ ಕ್ಯಾನ್ ಅಲ್ಲೇ ಚೆಕ್ ಮಾಡಿ ಕ್ಯಾನ್ ಅಲ್ಲ, ಇಲ್ಲಿ ಹಾಸ್ಟೆಲ್ ಒಳಗಡೆ ಕುಡಿಯೋ ನೀರಿಲ್ವಾ? ಇಲ್ಲ ಇದ್ರೇನು ಇದರ ಅವ್ಯವಸ್ಥೆಗಳು? ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ, ಆ ಮಕ್ಕಳಿಗೆ ಬಿಸಿನೀರು ವ್ಯವಸ್ಥೆ ಇಲ್ಲ, ಅದ್ರ ಜೊತೆಯಲ್ಲಿ ಸಿಕ್ಕಾಪಟ್ಟೆ ಮಕ್ಕಳುಗಳನ್ನ ಹೀನಾಯಿಸ್ತಾರಂತೆ. ಆಮೇಲೆ 50 ಜನ ಸ್ಟ್ರೆಂತ್ ಇದ್ದಾರೆ ಅಂತೀರ, ಈಗ ಮಕ್ಕಳಿರ್ತಕ್ಕಂಥ 20 ಜನ ಇದ್ದಾರೆ. ಮಕ್ಕಳುಗಳು ಹೆಂಗೆ ಏನು ಎಂತೂ ಇದ್ರೆ ಏನು ಇದು ಕೇಳೋರು ಯಾರೂ ಇಲ್ವಾ? ಏನಿದೆ? ಈ ಸಂದರ್ಭದಲ್ಲಿ ಪುರಸಭೆಯ ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯ ಎಆರ್ ಅಶೋಕ್, ಸಮಾಜ ಸೇವಕ ನೂರ್ ಅಹಮದ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ನಗರದ ಚೈತನ್ಯ ಎಟಿಆರ್ಕೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ರೋಗಿಯೊಬ್ಬರು ಸಾವನ್ನಪ್ಪಿದ್ದು, ವೈದ್ಯರ ನಿರ್ಲಕ್ಷ್ಯ ಮತ್ತು ತಪ್ಪು ಮಾಹಿತಿ ನೀಡಿದ ಆರೋಪದಡಿ ಕುಟುಂಬಸ್ಥರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮೃತರನ್ನು ಹನುಮಂತಪುರದ ಕಬ್ಬನಹಳ್ಳಿಯ ನಿವಾಸಿ ಗಾರೆ ಕೆಲಸ ಮಾಡುತ್ತಿದ್ದ ಸುರೇಶ್ ಎಂದು ಗುರುತಿಸಲಾಗಿದ್ದು, ಕಾಲು ನೋವು ಮತ್ತು ಹೊಟ್ಟೆ ನೋವಿನ ಸಮಸ್ಯೆಯಿಂದ ಬಳಲುತ್ತಿದ್ದ ಇವರನ್ನು ಬುಧವಾರ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ವೈದ್ಯರು ಸ್ಕ್ಯಾನಿಂಗ್ ಮಾಡಲು ಸೂಚಿಸಿದ್ದರಿಂದ ಆಸ್ಪತ್ರೆಯಲ್ಲೇ ಸ್ಕ್ಯಾನಿಂಗ್ ಮಾಡಿಸಿ ಚಿಕಿತ್ಸೆ ಪಡೆಯುತ್ತಿದ್ದರು. ರೋಗಿಯ ಸ್ಥಿತಿ ಗಂಭೀರವಾಗಿದ್ದರೂ ವೈದ್ಯರು ಸಕಾಲದಲ್ಲಿ ಬಂದು ಪರಿಶೀಲನೆ ನಡೆಸಿಲ್ಲ. ರೋಗಿಯನ್ನು ಪರಿಶೀಲಿಸಿದ್ದೇನೆ ಎಂದು ವೈದ್ಯರು ಹೇಳಿದ್ದಾರೆ. ಆದರೆ ಸಿಸಿಟಿವಿ ದೃಶ್ಯಾವಳಿಗಳನ್ನು ಪರಿಶೀಲಿಸಿದಾಗ ವೈದ್ಯರು ರೋಗಿಯನ್ನು ಮುಟ್ಟಿಲ್ಲ ಮತ್ತು ಆ ವಾರ್ಡ್ಗೆ ಬಂದೇ ಇಲ್ಲ ಎಂಬುದು ಸ್ಪಷ್ಟವಾಗಿದೆ. ನಾವು ಬಡವರು, ವೈದ್ಯರ ನಿರ್ಲಕ್ಷ್ಯದಿಂದಲೇ ಈ ಅನಾಹುತ ನಡೆದಿದೆ. ಆಸ್ಪತ್ರೆ ಆಡಳಿತ ಮಂಡಳಿ ಮತ್ತು ಸಂಬಂಧಪಟ್ಟ ವೈದ್ಯರು ನಮಗೆ ಸ್ಪಷ್ಟನೆ ನೀಡಬೇಕು ಮತ್ತು ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಮೃತರ ಸಂಬಂಧಿಗಳಾದ ರವಿ ಮತ್ತು ರಾಮಚಂದ್ರ ಆಗ್ರಹಿಸಿದ್ದಾರೆ. ಸರ್, ನಮ್ಮ ಹೆಸರು ರವಿ ಅಂತ. ನಾವು ನಿನ್ನೆ ಅಡ್ಮಿಟ್ ಮಾಡೋಕ್ಕೆ 8:30-9 ಗಂಟೆಗೆ ಕರ್ಕೊಬಂದು ಸ್ಕ್ಯಾನಿಂಗ್ ಮಾಡೋಕ್ಕೆ ಸಂಜೀವಿನಿ ಕರ್ಕೋಗಿದ್ದು. ಅಲ್ಲಿಂದ ಮುಗಿಸ್ಕೊಂಡು ಇಲ್ಲಿ ಕರ್ಕೊಬಂದು ಬರೀ ಕಾಲು ನೋವು ಮತ್ತು ಹೊಟ್ಟೆ ನೋವು ಅಂತ ಬಂದು, ಬಲ್ದ ಕಾಲು ಸ್ವಾಧೀನ ಇಲ್ಲ, ಜುಮ್ ಅಂತೈತೆ ಅಂತ ಬಂದಮೇಲೆ ಆಯಿತು. ಇಲ್ಲಿ ಬಂದಮೇಲೆ ನೋಡನೇ ಇಲ್ಲ. ಆಮೇಲೆ ಅದು ಇದು ಸ್ಕ್ಯಾನ್ ಮಾಡೋಕೆ ಆಯ್ತಾಯಿಲ್ಲ ಅಂದರು. ಆಯ್ತಲ್ಲ ಅಂತ ನಾವು ಇಲ್ಲೇ ಅಡ್ಮಿಟ್ ಮಾಡ್ತೀವಿ, ಸ್ಕ್ಯಾನ್ ಮಾಡಿ ಬಂದೆ ಸರ್. ನಾನು ಈಗ ಬಂದೆ. ನಿನ್ನೆ ಬುಧವಾರ ಅಡ್ಮಿಟ್ ಮಾಡಿದ್ರೆ ಹುಷಾರಿಲ್ಲ ಅಂತಂದ್ರೆ ಡಾಕ್ಟ್ರ್ ಬಂದಿಲ್ಲ ಅಂತ ನನಗೆ ಫೋನ್ ಮಾಡಿದ್ರು ಅವರು. ಬೆಳಗ್ಗೆ ಮತ್ತೆ ಫೋನ್ ಮಾಡಿದ್ರು, ಡಾಕ್ಟ್ರ್ ಬಂದಿಲ್ಲ 10 ಗಂಟೆಲ್ಲ ಅಂತ ಅಂದರು. ನಾನು ಈಗ ಬರೋದ್ರೊಳಗೆ ಅಲ್ಲಿ ನೋಡ್ಕೊಬಾರ ಮಾತಾಡ್ಸ್ಕೊಬಾರ ನಾನು ಬರೋದ್ರೊಳಗೆ ಹಿಂಗೆ ಸತ್ತೋಗ್ಯವ್ರು ಅಂತಂದರೆ ಏನು ಮಾಡ್ಬೇಕು ನಾವು? ಆಗ ಸಂಜೀವನಿಂದ ಕರ್ಕೊಂಬಂದು ಸ್ಕ್ಯಾನಿಂಗ್ ಮಾಡಿಸ್ಕೊಂಬರೋಕ್ಕೆ ಸ್ಕ್ಯಾನಿಂಗ್ ಮಾಡಿ ಅಂತ ಕೇಳಿದಕ್ಕೆ ಸ್ಕ್ಯಾನಿಂಗ್ ಮಾಡ್ತೀವಿ ಈಗ ಎಲ್ಲ 5 ನಿಮಿಷ ಅಂತ ಕತೆ ಹೇಳಿದ್ರು. ಲಾಸ್ಟಿಗೆ ನಾವು ಇಲ್ಲೇ ಅಡ್ಮಿಟ್ ಮಾಡ್ಕೊತೀವಿ, ಸ್ಕ್ಯಾನಿಂಗ್ ಮಾಡಿಕೊಡಿ ಅಂದಾಗ ಡಾಕ್ಟ್ರು ಅವಾಗ ಬಂದರು. ಅಷ್ಟವರು ಡಾಕ್ಟ್ರು ಮುಟ್ಟಿರಲಿಲ್ಲ. ಡಾಕ್ಟ್ರು ಬಂದು ಚೆಕ್ ಮಾಡಿದ್ರು. ಚೆಕ್ ಮಾಡಿಬಿಟ್ಟು ಸ್ಕ್ಯಾನಿಂಗ್ ಮಾಡೋರೆ. ನಿನ್ನೆ ರಾತ್ರಿ ಸ್ಕ್ಯಾನಿಂಗ್ ಇರೋದು. ನಮಗೆ ರಿಪೋರ್ಟು ಏನು ಅಂತ ಹೇಳಿಲ್ಲ. ಈಗ ಲಾಸ್ಟಿಗೆ ಡಾಕ್ಟ್ರು ನಮಗೆ ಕೇಳೋದಕ್ಕೆ ಏನಾದ್ರು ಹಿಂಗೆ ಸೀರಿಯಸ್ ಆಗಿ. ನಾಡಪ್ರಭು ಕೆಂಪೇಗೌಡರ 517ನೇ ವರ್ಷದ ಜಯಂತಿ ಅಂಗವಾಗಿ ಬೇಲೂರಿನಲ್ಲಿ ಕೆಂಪೇಗೌಡರ ಪುತ್ಥಳಿಗೆ ಶಾಸಕ ಎಚ್.ಕೆ. ಸುರೇಶ್ ಮಾಲಾರ್ಪಣೆ ಮಾಡಿ ಗೌರವ ಸಲ್ಲಿಸಿದರು. ಬಳಿಕ ಮಾತನಾಡಿದ ಅವರು, ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿ ವತಿಯಿಂದ ಸಾಂಕೇತಿಕವಾಗಿ ಜಯಂತಿ ಆಚರಿಸಲಾಗುತ್ತಿದ್ದು, ಜೂನ್ 29ರಂದು ಪರಮಪೂಜ್ಯ ಬಾಲಗಂಗಾಧರನಾಥ ಸ್ವಾಮೀಜಿ, ನಿರ್ಮಲಾನಂದನಾಥ ಸ್ವಾಮೀಜಿ ಹಾಗೂ ಶಂಭುನಾಥ ಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಭವ್ಯ ಮೆರವಣಿಗೆ ನಡೆಯಲಿದೆ. ಕೆಂಪೇಗೌಡರ ಸಾಧನೆ ಮತ್ತು ಕೊಡುಗೆಗಳನ್ನು ವಿವರಿಸಲು ಗಂಟೆಗಟ್ಟಲೆ ಸಮಯ ಬೇಕಾಗುತ್ತದೆ ಎಂದು ತಿಳಿಸಿದರು. ಎಲ್ಲ ಅಧಿಕಾರಿಗಳೇ, ವಿಶೇಷವಾಗಿ 517ನೇ ವರ್ಷದ ಕೆಂಪೇಗೌಡರ ಜಯಂತಿಯ ಶುಭಾಶಯವನ್ನು ಇಡೀ ತಾಲೂಕಿನ ವಿಧಾನಸಭಾ ಕ್ಷೇತ್ರಕ್ಕೆ ಕೋರ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ಇರ್ತಕ್ಕಂಥ ಅಧಿಕಾರಿಗಳೇ, ವಿಶೇಷವಾಗಿ ಸಮಾಜದ ವಿಶೇಷವಾಗಿ ಮಾಧ್ಯಮ ಮಿತ್ರರೇ, ಇವತ್ತು 517ನೇ ವರ್ಷದ ಕೆಂಪೇಗೌಡ ಜಯಂತಿಯನ್ನು ಇವತ್ತು ರಾಷ್ಟ್ರೀಯ ಹಬ್ಬಗಳ ಆಚರಣೆಯ ವತಿಯಿಂದ ಸಾಂಕೇತಿಕವಾಗಿ ಇವತ್ತು ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಬಹುಶಃ ಕೆಂಪೇಗೌಡರ ಬಗ್ಗೆ ಮಾತಾಡಲಿಕ್ಕೆ ಒಂದಲ್ಲ ಎರಡಲ್ಲ, ಗಂಟೆಗಟ್ಟಲೆ ಬೇಕಾಗಿದೆ. ತಹಶೀಲ್ದಾರ್ ಶ್ರೀಧರ್ ಕಂಕಣವಾಡಿ ಮಾತನಾಡಿ, ನಾಡಪ್ರಭು ಕೆಂಪೇಗೌಡರನ್ನು ನವಕರ್ನಾಟಕದ ನಿರ್ಮಾತೃ ಎಂದು ಕರೆಯುವುದು ಅತಿಶಯೋಕ್ತಿಯಲ್ಲ. ಬೆಂಗಳೂರು ನಗರವನ್ನು ನಿರ್ಮಿಸಿದ ಅವರು ದೂರದೃಷ್ಟಿಯ ಆಡಳಿತಗಾರರಾಗಿದ್ದು, ರಾಜಕಾಲುವೆಗಳ ಮೂಲಕ ಕೆರೆಗಳನ್ನು ಸಂಪರ್ಕಿಸಿ ಉತ್ತಮ ಜಲ ನಿರ್ವಹಣಾ ವ್ಯವಸ್ಥೆಯನ್ನು ರೂಪಿಸಿದ್ರು. ಜನಪರ ಆಡಳಿತ, ದೂರದೃಷ್ಟಿ ಹಾಗೂ ಸೇವಾ ಮನೋಭಾವದಿಂದ ಅವರು ಇಂದಿಗೂ ಆದರ್ಶ ಎಂದರು. ಸಮಸ್ತ ಜನತೆಗೆ ಹಾಗೂ ಬೇಲೂರು ತಾಲೂಕಿನ ಮಾನ್ಯ ಜನಪ್ರಿಯ ಶಾಸಕರಾದ
ಶ್ರೀ ನಮ್ಮ ನವ ಕರ್ನಾಟಕದ ನಿರ್ಮಾತೃತ್ವ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಅವರು ಮಾಡಿದ ಬೆಂಗಳೂರು ನಗರದ ಸ್ಥಾಪನೆ, ಅಲ್ಲಿ ಟ್ಯಾಂಕ್ ಸಿಸ್ಟಮ್, ಒಂದು ಟ್ಯಾಂಕಿಂದ ಮತ್ತೊಂದು ಟ್ಯಾಂಕಿಗೆ ಕನೆಕ್ಟಿವಿಟಿಗೆ ರಾಜಕಾಲುಗಳನ್ನು ನಿರ್ಮಿಸಿ ಯಾವುದೇ ಕಾಲದಲ್ಲಿ ನೀರಿನ ಬರದೇ ಇರೋ ಥರ ನೋಡ್ಕೊಂಡಿದ್ರು. ಬಟ್ ಈಗ ಬೆಂಗಳೂರು ನಗರ ದೊಡ್ಡದಾಗಿದೆ. ಅದೇ ರೀತಿ ಕೆಂಪೇಗೌಡರು ಒಬ್ಬ ವೀರ ಯೋಧರು, ನಾಡು ಕಟ್ಟಿದ ಮಹಾತ್ಮರು, ಅವರ ಆದರ್ಶಗಳನ್ನೆಲ್ಲ ನಾವು ಪಾಲಿಸುವಂತ ಹೇಳ್ತಾ ನಾನು ಎಲ್ಲ ನಮಸ್ತೆ. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಚಂದ್ರೇಗೌಡ, ಎಂಎ ನಾಗರಾಜ್, ಎಂಜೆ ನಿಶಾಂತ್, ಅಕ್ರಮ್ ಶರೀಫ್, ಎಆರ್ ಅಶೋಕ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ನಾಡಪ್ರಭು ಕೆಂಪೇಗೌಡರ ದೂರದೃಷ್ಟಿಯ ಆಡಳಿತ, ಜನಪರ ಚಿಂತನೆ ಹಾಗೂ ಅಭಿವೃದ್ಧಿ ಕಾರ್ಯಗಳು ಇಂದಿನ ಪೀಳಿಗೆಗೆ ದಾರಿದೀಪವಾಗಿದ್ದು, ಅವರ ಆದರ್ಶಗಳನ್ನು ಪ್ರತಿಯೊಬ್ಬರೂ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕೆಂದು ಶಾಸಕ ಸಿಮೆಂಟ್ ಮಂಜು ಹೇಳಿದರು. ಪಟ್ಟಣದ ಒಕ್ಕಲಿಗರ ಸಮುದಾಯ ಭವನದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಆಯೋಜಿಸಲಾಗಿದ್ದ ನಾಡಪ್ರಭು ಶ್ರೀ ಕೆಂಪೇಗೌಡರ 517ನೇ ಜಯಂತಿ ಕಾರ್ಯಕ್ರಮವನ್ನು ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಇಂದು ಬೆಂಗಳೂರು ವಿಶ್ವದಾದ್ಯಂತ ಸಾಫ್ಟ್ವೇರ್ ನಗರವಾಗಿ ಗುರುತಿಸಿಕೊಂಡಿದ್ದರೆ ಅದರ ಭದ್ರ ಅಡಿಪಾಯವನ್ನು ನಾಡಪ್ರಭು ಕೆಂಪೇಗೌಡರು ಹಾಕಿಕೊಟ್ಟಿದ್ದಾರೆ. ಅಧಿಕಾರಗಳು ಶಾಶ್ವತವಲ್ಲ, ಆದರೆ ಜನಪರವಾಗಿ ಮಾಡಿದ ಉತ್ತಮ ಕೆಲಸಗಳು ಮಾತ್ರ ಶಾಶ್ವತವಾಗಿ ಉಳಿಯುತ್ತವೆ. ಶಾಸಕರಾಗಿ ಎಲ್ಲರ ಸಲಹೆ ಸೂಚನೆಗಳನ್ನು ಪಡೆದು ಕ್ಷೇತ್ರದ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಶ್ರಮಿಸುತ್ತೇನೆಂದು ಹೇಳಿದರು. ನನ್ನೆಲ್ಲರ ಉದ್ದೇಶ ಅಷ್ಟೇ, ನಾನು ಪಕ್ಷಾತೀತವಾಗಿ, ಧರ್ಮಾತೀತವಾಗಿ ಎಲ್ಲರೂ ಕೂಡ ಸಾಮಾಜಿಕ ನ್ಯಾಯ ಕೊಡ್ತಕ್ಕಂಥ ದೃಷ್ಟಿಯಿಂದ ಆತ್ಮಸಾಕ್ಷಿ ಕೆಲಸವನ್ನು ಮಾಡ್ತಾ ಇದ್ದೀನಿ. ನಾವೆಲ್ಲರೂ ಸೇರಿ ಸಕಲೇಶ್ಪುರ ಕಟ್ಟತಕ್ಕಂಥ ವಿಚಾರದಲ್ಲಿ ತಮ್ಮೆಲ್ಲರ ಸಲಹೆ ಬೇಕು. ಖಂಡಿತವಾಗ್ಲೂ ಕೂಡ ತಾವು ಯಾವ ಸಲಹೆ ಕೊಟ್ಟರು ಕೂಡ ನಾವು ಸ್ವೀಕಾರವನ್ನು ಮಾಡ್ತೀನಿ. ಈ ಕ್ಷೇತ್ರವನ್ನು ಮಾದರಿ ಕ್ಷೇತ್ರವನ್ನು ಮಾಡೋಣ. ತಮ್ಮ ಅವಧಿಯಲ್ಲಿ ತಮಗೆ ಸಿಗ್ತಕ್ಕಂಥ ಅನುದಾನದ ಅಡಿಯಲ್ಲಿ 100ಕ್ಕೆ 100 ಎಲ್ಲ ಒಳ್ಳೆ ಕೆಲಸ ಮಾಡಿಲ್ಲ. ನಾನು ಎಲ್ಲೂ ಕೂಡ ಯಾವತ್ತು ಎಲ್ಲೂ ಕೂಡ ಕೆಲಸ ಮಾಡಿಲ್ಲ ಅಂತ ಯಾವತ್ತೂ ಹೇಳಿಲ್ಲ, ಮುಂದಕ್ಕೂ ಹೇಳಲ್ಲ. ತಾವು ಮಾಡಿರ್ತಕ್ಕಂಥ ಕೆಲಸದ ಜೊತೆಗೆ ಅದ್ರ ಜೊತೆಗೆ ನಾನು ಬಿಟ್ಟಿಗೆ ಇರ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತೀನಿ. ಮಾಜಿ ಶಾಸಕ ಎಚ್.ಕೆ. ಕುಮಾರಸ್ವಾಮಿ ಮಾತನಾಡಿ, ಮಹಾಪುರುಷರ ಜಯಂತಿಗಳ ಉದ್ದೇಶ ಕೇವಲ ಅವರನ್ನು ಸ್ಮರಿಸುವುದಲ್ಲ, ಅವರ ಆದರ್ಶಗಳನ್ನು ಸಮಾಜದಲ್ಲಿ ಅಳವಡಿಸಿಕೊಳ್ಳುವುದೇ ನಿಜವಾದ ಗೌರವ. ಯಾವುದೇ ಆಧುನಿಕ ತಂತ್ರಜ್ಞಾನವಿಲ್ಲದ ಕಾಲದಲ್ಲಿಯೇ ಕೆಂಪೇಗೌಡರು ದೂರದೃಷ್ಟಿಯಿಂದ ಬೆಂಗಳೂರು ನಿರ್ಮಿಸಿರುವುದು ಇಂದಿಗೂ ಪ್ರೇರಣೆಯಾಗಿದೆ ಎಂದರು. ಜಯಂತಿಗಳನ್ನ ಆಚರಣೆ ಮಾಡ್ತಕ್ಕಂಥದ್ದು, ಅವರ ನೆನಪುಗಳನ್ನು ಮಾಡಿಕೊಳ್ತಕ್ಕಂಥದ್ದು ಜನಪ್ರತಿನಿಧಿಗಳಿಗೆ ವಿಶೇಷವಾಗಿ ಮತ್ತು ಜಗತ್ತಿಗೆ ನಾವು ಮುಂದಿನ ಮಾರ್ಗವನ್ನು ಕಂಡುಹಿಡಿದುಕೊಳ್ಳೋದಕ್ಕೆ ಒಂದು ದಾರಿದೀಪವಾಗಿ ನಾವು ಮಾಡ್ತಾ ಇದ್ದೀವಿ ಅಂತ ನಾನು ಭಾವಿಸಿದ್ದೇನೆ. ಸುಮಾರು 500 ವರ್ಷಗಳ ಹಿಂದಿನ ಆಡಳಿತ ಮಾಗಡಿ ಕೆಂಪೇಗೌಡರು ಇವತ್ತು ನಾವು ಇಷ್ಟೊಂದು IAS ಅಧಿಕಾರಿಗಳಿದ್ದೀವಿ, ಇಷ್ಟೊಂದು ಜನಪ್ರತಿನಿಧಿಗಳು, ಶಾಸಕರಿದ್ದೀವಿ, ಸಂಸದರಿದ್ದೀವಿ, ಆಡಳಿತ ಇದೆ. ಕೆಂಪೇಗೌಡರ ದೂರದೃಷ್ಟಿ, ಕೆಂಪೇಗೌಡರ ಪ್ರಯತ್ನಗಳ ತಾಲೂಕು ಒಕ್ಕಲಿಗರ ಸಂಘದ ಅಧ್ಯಕ್ಷ ಎಚ್ಎಂ ವಿಶ್ವನಾಥ್, ಮುರಳಿ ಮೋಹನ್, ಉಪವಿಭಾಗಾಧಿಕಾರಿ ಹುಲ್ಲುಮನಿ ತಿಮ್ಮಣ್ಣ, ತಹಶೀಲ್ದಾರ್ ಸುಪ್ರೀತಾ ಕೆಎಸ್, ಸೈಯದ್ ಮುಫಿ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳ ಮುಖಂಡರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ಚಾಮರಾಜನಗರದ ಹೊರವಲಯದ ರಾಮಸಮುದ್ರದಲ್ಲಿರುವ ಹಜರತ್ ಸೈಯದ್ ದಿಲ್ಬಕಶ್ ಶಾಮ್ ಖಾದರ್ ವಲಿ ದರ್ಗಾದಲ್ಲಿ ಯೌಮೆ ಆಶುರಾ ಕಾರ್ಯಕ್ರಮ ಅದ್ದೂರಿಯಾಗಿ ಆಚರಿಸಲಾಯಿತು. ಪ್ರತಿ ವರ್ಷದಂತೆ ಈ ವರ್ಷವೂ ಹಜರತ್ ಇಮಾಮ್ ಹುಸೇನ್ ಮತ್ತು ಅಬ್ಬಾಸ್ ಅಲಂಬರ್ದಾರ್ ಅವರ ಹುತಾತ್ಮರ ದಿನಾಚರಣೆಯನ್ನಾಗಿ ಆಶೂರಾ ದಿನವನ್ನು ಸಡಗರದಿಂದ ಆಚರಿಸಿದ ಭಕ್ತರು, ಜಿಲ್ಲೆಯಾದ್ಯಂತ ಆಶೂರಾ ದಿನದ ಕಾರ್ಯಕ್ರಮಕ್ಕೆ ಆಗಮಿಸಿದ ಭಕ್ತರು ತಮ್ಮ ತಮ್ಮ ಹಾರೈಕೆಗಳನ್ನು ತೀರಿಸಿಕೊಂಡರು. ದರ್ಗಾ ಕಮಿಟಿಯ ವತಿಯಿಂದ ಭಕ್ತಾದಿಗಳಿಗೆ ದಾಸೋಹದ ವ್ಯವಸ್ಥೆ ಮಾಡಲಾಗಿತ್ತು. ಕಾರ್ಯಕ್ರಮದಲ್ಲಿ ಆಲ್ ಕರ್ನಾಟಕ ಸೂಫಿ ದರ್ವೇಶ್, ಸೈಯದ್ ಕಲಾಂ ಉಲ್ ಶಾ, ಇಮ್ರಾನ್ ಖಾನ್, ಜಿಯಾವುಲ್ಲಾ, ಮಹಮ್ಮದ್ ಅಸ್ಗರ್ ಮುನ್ನಾ ಸೇರಿದಂತೆ ನೂರಾರು ಭಕ್ತರು, ಗಣ್ಯರುಗಳು ಭಾಗಿಯಾಗಿದ್ದರು. ನಾಡಪ್ರಭು ಕೆಂಪೇಗೌಡರು ನಿರ್ಮಿಸಿದ ಬೆಂಗಳೂರು ಈಗ ಭಾರತದಲ್ಲೇ ಅತಿ ಹೆಚ್ಚು ಆದಾಯ ತಂದುಕೊಡುವ ನಗರ ಎಂದು ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷ ಹಾಗೂ ಶಾಸಕ ನರೇಂದ್ರ ಸ್ವಾಮಿ ತಿಳಿಸಿದರು. ಮಳವಳ್ಳಿ ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಹಾಗೂ ವಿವಿಧ ಸಂಘಟನೆಗಳ ವತಿಯಿಂದ ನಾಡಪ್ರಭು ಕೆಂಪೇಗೌಡರವರ 517ನೇ ವರ್ಷದ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ, ಕೆರೆಗಳನ್ನು ನಿರ್ಮಿಸಿ ಮರಳುಗಾಡಾಗಿ ಪ್ರದೇಶವನ್ನು ಹಸಿರುಮಯ ಮಾಡಿದ ಕೀರ್ತಿ ಕೆಂಪೇಗೌಡರಿಗೆ ಸಲ್ಲುತ್ತದೆ. ಕೆಂಪೇಗೌಡರನ್ನು ಒಂದು ದಿನ ಪೂಜಿಸಿದರೆ ಸಾಲದು, ಪ್ರತಿನಿತ್ಯ ಪೂಜೆ ಮಾಡಬೇಕಾಗಿದೆ ಎಂದರು. ಈ ವೇಳೆ ಪಟ್ಟಣದ ತಾಲೂಕು ಪಂಚಾಯಿತಿ ಮುಂಭಾಗದಿಂದ ಸಾರೋಟದಲ್ಲಿ ಕೆಂಪೇಗೌಡ ಭಾವಚಿತ್ರವನ್ನು ವಿವಿಧ ಕಲಾತಂಡ ಹಾಗೂ ಪೂರ್ಣ ಕುಂಭಮೇಳದೊಂದಿಗೆ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಲಾಯಿತು. ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಲೋಕೇಶ್, ಒಕ್ಕಲಿಗರ ಸಂಘದ ಅಧ್ಯಕ್ಷ ನಾಗೇಶ, ಚಿಕ್ಕಲಿಂಗಯ್ಯ, ಮಾದೇಶ, ಲಿಂಗರಾಜು ಸೇರಿದಂತೆ ಹಲವರು ಹಾಜರಿದ್ದರು.
ಗುಬ್ಬಿ ತಾಲೂಕಿನ ಹಾಗಲವಾಡಿ ಹೋಬಳಿಯ ಮಂಚಲದುರಿ ಗ್ರಾಮದಲ್ಲಿ ಹಿಂದೂ ಮುಸ್ಲಿಂ ಬಾಂಧವರು ಸೇರಿ ಸಡಗರ ಸಂಭ್ರಮದಿಂದ ಮೊಹರಂ ಕಡೆಯ ದಿನವನ್ನು ಅದ್ದೂರಿಯಾಗಿ ಆಚರಣೆ ಮಾಡಿರುವುದು ವಿಶೇಷವಾಗಿತ್ತು. ಸುಮಾರು ವರ್ಷಗಳಿಂದಲೂ ಕೂಡ ಮಂಚಲದುರೆ ಗ್ರಾಮದಲ್ಲಿ ಬಾಬಯ್ಯನ ಉತ್ಸವವನ್ನು ಹಿಂದೂ ಮುಸ್ಲಿಂ ಬಾಂಧವರು ಅದ್ದೂರಿಯಾಗಿ ಊರಿನ ರಾಜಬೀದಿಗಳಲ್ಲಿ ಉತ್ಸವ ನಡೆಸಿದ್ರು. ಮೊಹರಂ ಕಡೆ ದಿನದ ಅಂಗವಾಗಿ ಬಾಬಯ್ಯನ ಗುಡಿಯಲ್ಲಿ ರಾತ್ರಿ ವೇಳೆ ವಿಶೇಷ ಧಾರ್ಮಿಕ ಆಚರಣೆಗಳು ಹಾಗೂ ಅಗ್ನಿಕುಂಡ ಮಹೋತ್ಸವದಲ್ಲಿ ಹಿಂದೂ ಮುಸ್ಲಿಂ ಬಾಂಧವರು ಒಂದೆಡೆ ಸೇರಿ ಭಾವೈಕ್ಯತೆ ಮೆರೆದಿದ್ದು ವಿಶೇಷವಾಗಿತ್ತು. ಈ ಸಂದರ್ಭದಲ್ಲಿ ಮುಖಂಡರಾದ ರಮೇಶ್, ಬಾಬಣ್ಣ, ಕೆಂಪರಾಜು ಹಾಗೂ ಗ್ರಾಮಸ್ಥರು ಭಾಗವಹಿಸಿದರು. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕಳೆದ 3 ದಶಕಗಳಿಂದ ನಿರಂತರವಾಗಿ ಸಮಾಜ ಸೇವೆ ಮತ್ತು ಜನಪರ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿರುವ ಎಸ್ಪಿ ರಾಜಶೇಖರ್ ಅವರ ಕಾರ್ಯವೈಖರಿ ಮತ್ತು ಬದ್ಧತೆ ಅನುಕರಣೀಯ ಎಂದು ಅಹಿಂದ ಜನಪರ ವೇದಿಕೆಯ ಪ್ರಮುಖ ಸುದರ್ಶನ್ ಎಸ್ ನಂದಿ ತಿಳಿಸಿದ್ದಾರೆ. ನಗರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಎಸ್ಪಿ ರಾಜಶೇಖರ್ ಅವರ ಸಾರ್ವಜನಿಕ ಸೇವೆಯ ಹಾದಿಯನ್ನು ಸ್ಮರಿಸಿದರು. 1996ರಿಂದಲೂ ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಸಮಾಜ ಸೇವೆಯಲ್ಲಿ ಸಕ್ರಿಯರಾಗಿರುವ ಎಸ್ಪಿ ರಾಜಶೇಖರ್ ಜನಪರ ನಾಯಕರಾಗಿ ಜನಮಾನಸದಲ್ಲಿ ನೆಲೆಯೂರಿದ್ದಾರೆ. ಶಿಕ್ಷಣ, ಸಾಮಾಜಿಕ ನ್ಯಾಯ, ಯುವಜನ ಸಬಲೀಕರಣ, ಅಲ್ಪಸಂಖ್ಯಾತರ ಅಭಿವೃದ್ಧಿ ಹಾಗೂ ಬಡ ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣಕ್ಕಾಗಿ ಅವರು ಅವಿರತವಾಗಿ ಶ್ರಮಿಸುತ್ತಿದ್ದಾರೆಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಪಕ್ಷದ ಕಾರ್ಯಕರ್ತರಾಗಿ ಮತ್ತು ತೆಲಂಗಾಣದ ಹೈದರಾಬಾದ್ ಕಲ್ಯಾಣ ಕರ್ನಾಟಕದಲ್ಲಿ ಅವರು ಹಿಂದೆ ಆಗಿರುವ ಚುನಾವಣೆಯಲ್ಲಿ ಇನ್ಚಾರ್ಜ್ ಆಗಿ ಅವರು ಸೇವೆ ಮಾಡಿದ್ದಾರೆ. ಅವರಿಗಾಗಿ ನಮ್ಮ ಮಾನ್ಯ ಮುಖ್ಯಮಂತ್ರಿಯವರಿಗೆ ನಮ್ಮ ಒಂದು ಮನವಿ ಏನಿದೆ ಎಂದರೆ ಕರ್ನಾಟಕ ಅಹಿಂದ ಜನಪರ ವೇದಿಕೆ ವತಿಯಿಂದ ಮತ್ತು ಪಾಸ್ಟರ್ ಫೆಲೋಶಿಪ್ ವತಿಯಿಂದ ನಾವು ಮುಖ್ಯಮಂತ್ರಿಗೆ ಆಗ್ರಹ ಮಾಡ್ತಾ ಇದ್ದೇವೆ. ಏನಂತಂದರೆ ಮುಂಬರುವ ದಿನದಲ್ಲಿ ಅವರಿಗೆ ಖಾಸಗಿ ಸೂರ್ಯೋದಯ ಮೈಕ್ರೋ ಫೈನಾನ್ಸ್ ಕಂಪನಿಯ ಸಿಬ್ಬಂದಿಗಳ ಕಿರುಕುಳದಿಂದ ಬೇಸತ್ತು ವ್ಯಕ್ತಿಯೊಬ್ಬ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡ ಘಟನೆಯ ಹಿನ್ನೆಲೆ ಮೃತದೇಹವನ್ನು ಮಳವಳ್ಳಿಯ ಸೂರ್ಯೋದಯ ಮೈಕ್ರೋ ಫೈನಾನ್ಸ್ ಶಾಖೆಯ ಎದುರು ಇಟ್ಟು ದಲಿತ ಪರ ಹಾಗೂ ಪ್ರಗತಿಪರ ಸಂಘಟನೆಗಳು ಪ್ರತಿಭಟನೆ ನಡೆಸಿದರು. ಜಿಲ್ಲೆಯಲ್ಲಿ ನಾಯಿ ಕೊಡೆಗಳಂತೆ ಹುಟ್ಟಿಕೊಂಡಿರುವ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು ನಿಯಮಬಾಹಿರವಾಗಿ ಹೆಚ್ಚು ಬಡ್ಡಿಗೆ ಸಾಲ ನೀಡುತ್ತಿದ್ದು ಜನಸಾಮಾನ್ಯರನ್ನು ಶೋಷಿಸುತ್ತಿವೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು. ಪಟ್ಟಣದ ಅಶೋಕನಗರದಲ್ಲಿರುವ ಕಂಪನಿ ಶಾಖೆ ಎದುರು ನಡೆದ ಪ್ರತಿಭಟನೆಯಲ್ಲಿ ಮುಖಂಡ ಕೆಂಪಯ್ಯ ಸಾಗ್ಯ ಮಾತನಾಡಿ, ಸಾಲ ಮರುಪಾವತಿ ವಿಳಂಬವಾದರೆ ಸಾಲ ವಸೂಲಾತಿ ಏಜೆಂಟರು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಮಾನಸಿಕ ಕಿರುಕುಳ ನೀಡುತ್ತಿದ್ದಾರೆ. ಜನರಿಗೆ ಕಿರುಕುಳ ನೀಡುತ್ತಿರುವ ಮೈಕ್ರೋ ಫೈನಾನ್ಸ್ ಕಂಪನಿಗಳ ವಿರುದ್ಧ ಸರ್ಕಾರ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ಎಷ್ಟೋ ಕುಟುಂಬಗಳಲ್ಲಿ ಆತ್ಮಹತ್ಯೆಗಳಾಗಿದ್ದಾವೆ. ಈ ಏನು ಖಾಸಗಿ ಫೈನಾನ್ಸ್ ಕಂಪನಿಗಳಿಂದ ಎಷ್ಟೋ ಕುಟುಂಬಗಳಲ್ಲಿ ಆತ್ಮಹತ್ಯೆಗಳಾಗಿದ್ದಾವೆ. ಎಷ್ಟೋ ಕುಟುಂಬ ಮನೆಯನ್ನ ಖಾಲಿ ಮಾಡ್ಕೊಂಡು ಆಚೆಗೆ ಹೋಗಿದ್ದಾರೆ. ಆದರೆ ಸರ್ಕಾರ ಒಂದು ಹೊಸ ಕಾನೂನು ಜಾರಿ ಮಾಡಿದ್ರು ಕೂಡ ಇವ್ರ ಮೇಲೆ ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಆಗ್ತಲ್ಲ ಅಂತಂದ್ರೆ ಈ ಕೂಡಲೇ ಈ ಸರ್ಕಾರ ಮುಖ್ಯಮಂತ್ರಿ ಹಿಡಿದು ಪ್ರತಿಯೊಬ್ಬರು ಕೂಡ ರಾಜ್ಯವನ್ನು ಕೊಡಬೇಕು. ಇವತ್ತು ಹಳ್ಳಿಯಲ್ಲಿರ್ತಕ್ಕಂಥ ಸಾಮಾನ್ಯ ಜನರನ್ನ, ರೈತರನ್ನ ರಕ್ಷಣೆ ಮಾಡಲಿಕ್ಕೆ ಸರ್ಕಾರ ಕೈಲಿ ಆಗಲ್ಲ ಅಂತ ಹೇಳೋದೇ ಆದರೆ ಅವರು ಸರ್ಕಾರವನ್ನ ವಜಾ ಮಾಡಿ ರಾಷ್ಟ್ರಪತಿ ಆಳ್ವಿಕೆಯನ್ನು ಕೊಡಬೇಕು. ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಿಗೆ ನಾನು ನೇರವಾಗಿ ಹೇಳ್ತಾ ಇದ್ದೀನಿ, ಸಿದ್ದರಾಮಯ್ಯ ಸರ್ಕಾರ ಒಂದು ಕಾಯ್ದೆನ ಮಾಡಿತ್ತು, ಆದರೂ ಕೂಡ ಆ ಕಾಯ್ದೆ ಇವತ್ತು ತನಕ ಎಫೆಕ್ಟ್ ಆಗ್ತಾ ಇಲ್ಲ. ಹಳ್ಳಿಗಳಲ್ಲಿ ಇವತ್ತು ಕೂಡ ಕಿರುಕುಳ ಖಾಸಗಿ ಪ್ರತಿಭಟನೆಯಲ್ಲಿ ದಲಿತ ಮುಖಂಡರಾದ ನಂಜುಂಡಸ್ವಾಮಿ, ಸುರೇಶ್, ಸಿದ್ದರಾಜು, ನಾಗರಾಜು, ಕೆಂಪಯ್ಯ ಸೇರಿದಂತೆ ಅನೇಕರು ಭಾಗವಹಿಸಿದರು. ಅಖಿಲ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಒಕ್ಕೂಟದ ವತಿಯಿಂದ ಚಂದ್ರಶೇಖರ್ ಎಕಲೂರಿ ಕಲಬುರಗಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದರು. ನಂತರ ಮಾತನಾಡಿದ ಅವರು, ರಾಜ್ಯ ಸರ್ಕಾರಿ ನೌಕರರ ಬವಣೆಗಳು ದಿನೇ ದಿನೇ ಉಲ್ಬಣಗೊಳ್ಳುತ್ತಿವೆ. ಕೇಂದ್ರ ಸರ್ಕಾರವು ಪಿಎಫ್ಆರ್ಡಿಎ ಕಾಯ್ದೆ ಮೂಲಕ ಜಾರಿಗೊಳಿಸಲಾದ ಎನ್ಪಿಎಸ್, ಯುಪಿಎಸ್ ಆಧಾರಿತ ಪಿಂಚಣಿ ಪದ್ಧತಿಯು ನೌಕರರು ಮತ್ತು ಸರ್ಕಾರದ ವಂತಿಗೆ ಹಣವನ್ನು ಷೇರು ಮಾರುಕಟ್ಟೆಗೆ ಸಂದಾಯ ಮಾಡುತ್ತಿದ್ದು ಸದಾಕಾಲ ನೌಕರರಿಗೆ ಯಾವುದೇ ಪಿಂಚಣಿ ಹಣ ಸಿಗುತ್ತಿಲ್ಲ. ರಾಜ್ಯದ ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವ ಅಂದಾಜು 2.80 ಲಕ್ಷ ಹುದ್ದೆಗಳಲ್ಲಿ ಹೊರಗುತ್ತಿಗೆ, ಗುತ್ತಿಗೆ, ದಿನಗೂಲಿ, ಅರೆಕಾಲಿಕ ಆಧಾರದಲ್ಲಿ ನೇಮಕ ಮಾಡಿಕೊಂಡು ವಿದ್ಯಾವಂತ ಯುವಜನತೆಯನ್ನು ಶೋಷಣೆ ಮಾಡಲಾಗುತ್ತಿದೆ. ಅರ್ಹರಿಗೆ ವಿಶೇಷ ಪ್ರಾತಿನಿಧ್ಯ ನೀಡಿ ನೇಮಕ ಮಾಡುವುದು, ಖಾಲಿ ಹುದ್ದೆ ಭರ್ತಿ ಮಾಡುವುದು ಇತ್ಯಾದಿ ಬೇಡಿಕೆಗಳನ್ನು ಈಡೇರಿಸುವಂತೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳನ್ನು ಒತ್ತಾಯಿಸಿದರು. ಪ್ರಮುಖವಾಗಿ ರಾಜ್ಯ ಸರ್ಕಾರಿ ನೌಕರರಿಗೆ ಏನು ಹಳೆಯ ನಿಶ್ಚಿತ ಪಿಂಚಣಿ ಪದ್ಧತಿ ಇದೆ ಅದನ್ನ ರದ್ದು ಮಾಡಿ ಪಿಎಫ್ಆರ್ಡಿಎ ಕಾಯ್ದೆ ಅನುಸಾರ ಏನು ಕೇಂದ್ರ ಸರ್ಕಾರ ಎನ್ಪಿಎಸ್ ಮತ್ತು ಯುಪಿಎಸ್ ಪಿಂಚಣಿ ಪದ್ಧತಿಯನ್ನು ಜಾರಿಗೆ ತಂದಿದೆ, ಅದು ಷೇರು ಮಾರುಕಟ್ಟೆ ಆಧಾರಿತ
ಪದ್ಧತಿಯಾಗಿದ್ದು ನೌಕರರಿಗೆ ಯಾವುದೇ ರೀತಿ ಪಿಂಚಣಿ ಸಿಗ್ತಾ ಇಲ್ಲ. ಬಹಳ ಕಡಿಮೆ ಮೊತ್ತದ ಪಿಂಚಣಿ ಸಿಗ್ತಾ ಇದೆ. ಈ ಸಂದರ್ಭದಲ್ಲಿ ಜಯಕುಮಾರ್ ಎಚ್ಎಸ್, ವಿಜಯಕುಮಾರ ಕೆಎನ್, ಚಂದ್ರಶೇಖರ್ ಇನ್ನಿತರರು ಉಪಸ್ಥಿತರಿದ್ದರು. ಭಟ್ಕಳದ ಬಂದರ್ ರೋಡ್ನ ನ್ಯೂ ಇಂಗ್ಲಿಷ್ ಶಾಲೆಯ ಸಮೀಪ ಸಂಭವಿಸಿದ ಭೀಕರ ಬೈಕ್ ಅಪಘಾತದಲ್ಲಿ 22 ವರ್ಷದ ಸಬ್ಬತ್ತಿಯ ನಿವಾಸಿ ಮಧುರಾ ನಾಯ್ಕ್ ಮೃತಪಟ್ಟಿದ್ದಾರೆ. ವೇಗವಾಗಿ ಚಲಿಸುತ್ತಿದ್ದ ಬೈಕ್ ನಿಯಂತ್ರಣ ತಪ್ಪಿ ಅಪಘಾತಕ್ಕೀಡಾದ ಪರಿಣಾಮ ಮಧುರಾ ನಾಯ್ಕ್ ಅವರಿಗೆ ತೀವ್ರ ಗಾಯಗಳಾಗಿದ್ದ ಪರಿಣಾಮ ಚಿಕಿತ್ಸೆಗೆ ಕುಂದಾಪುರ ಆಸ್ಪತ್ರೆಗೆ ಸಾಗಿಸುವಾಗ ಮಾರ್ಗಮಧ್ಯ ಕೊನೆಯುಸಿರೆಳೆದಿದ್ದಾರೆ. ಅಪಘಾತದಲ್ಲಿ ಗಾಯಗೊಂಡಿರುವ ಇನ್ನೋರ್ವ ಯುವಕನನ್ನು ಕುಂದಾಪುರದ ಆದರ್ಶ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಘಟನೆಯ ಮಾಹಿತಿ ತಿಳಿಯುತ್ತಿದ್ದಂತೆ ಭಟ್ಕಳ ಶಹರ ಠಾಣೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಅಪಘಾತದ ನಿಖರ ಕಾರಣದ ಕುರಿತು ತನಿಖೆ ಮುಂದುವರೆದಿದೆ. ಮೃತ ಮಧುರಾ ನಾಯ್ಕ್ ಅವರ ನಿಧನದಿಂದ ಪ್ರದೇಶದಲ್ಲಿ ಶೋಕದ ವಾತಾವರಣ ನಿರ್ಮಾಣವಾಗಿದೆ. ಬೆಂಗಳೂರು ನಗರವನ್ನು ರಾಷ್ಟ್ರಮಟ್ಟ ಮಾತ್ರವಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ನೆನಪು ಮಾಡಲು ನಾಡಪ್ರಭು ಕೆಂಪೇಗೌಡರೇ ಕಾರಣ ಎನ್ನಲು ಹೆಮ್ಮೆ ಎನಿಸುತ್ತದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಮತ್ತು ಶಾಸಕ ಬಿವೈ ವಿಜಯೇಂದ್ರ ತಿಳಿಸಿದ್ದಾರೆ. ನಾಡಪ್ರಭು ಕೆಂಪೇಗೌಡರ ಪ್ರತಿಷ್ಠಾಪನದ ವತಿಯಿಂದ ಇಂದು ಸದಾಶಿವನಗರದ ಕೆಂಪೇಗೌಡ ಗಡಿ ಗೋಪುರ ಉದ್ಯಾನವನದಲ್ಲಿ ನಾಡಪ್ರಭು ಕೆಂಪೇಗೌಡ ಜಯಂತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಸಮಾಜ ಸೇವಕ ಆರ್ಪಿ ರವಿಶಂಕರ್ ಅವರ ಸನ್ಮಾನ ನೆರವೇರಿಸಿ ಮಾತನಾಡಿದ ಅವರು 517 ವರ್ಷಗಳ ನಂತರದಲ್ಲೂ ನಾಡಪ್ರಭು ಕೆಂಪೇಗೌಡರನ್ನು ನಾವು ನೆನಪಿಸುತ್ತಿದ್ದೇವೆ ಅಂದರೆ ಅವರು ಬೆಂಗಳೂರು ನಗರ ನಾಡಿಗೆ ಕೊಟ್ಟ ಕೊಡುಗೆಯನ್ನು ಊಹಿಸಲಸಾಧ್ಯ ಎಂದು ನುಡಿದರು. ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಮೈಸೂರು ಮತ್ತು ಬೆಂಗಳೂರಿನ ಅಭಿವೃದ್ಧಿಗೆ ಕೆಂಪೇಗೌಡರ ಪಾತ್ರ ದೊಡ್ಡದಾಗಿದೆ. ಬೆಂಗಳೂರು ಎಂದ ತಕ್ಷಣ ಕೆಂಪೇಗೌಡರ ಹೆಸರು ನೆನಪಿಗೆ ಬರುತ್ತದೆ ಎಂದು ಶಾಸಕ ಆಲಮಪ್ರಭು ಪಾಟೀಲ ಸ್ಮರಿಸಿದರು. ಜಿಲ್ಲಾಡಳಿತ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಮಹಾನಗರ ಪಾಲಿಕೆ ಹಾಗೂ ಜಿಲ್ಲಾ ಪಂಚಾಯತ್ ಕಲಬುರಗಿ ಇವರ ಸಂಯುಕ್ತಾಶ್ರಯದಲ್ಲಿ ಇಲ್ಲಿನ ರಂಗಮಂದಿರದಲ್ಲಿ ಆಯೋಜಿಸಲಾದ ನಾಡಪ್ರಭು ಕೆಂಪೇಗೌಡ ಜಯಂತಿ ಕಾರ್ಯಕ್ರಮದಲ್ಲಿ ಶ್ರೀ ಕೆಂಪೇಗೌಡ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಮಾತನಾಡಿದರು. ಸುಮಾರು 500 ವರ್ಷಗಳ ಹಿಂದೆ ಬೆಂಗಳೂರಿನಲ್ಲಿ ನೀರಿನ ಸೌಕರ್ಯಕ್ಕಾಗಿ ಅನೇಕ ಕೆರೆಕಟ್ಟೆಗಳನ್ನು ನಿರ್ಮಿಸಿ ಸಮಾಜ ಸೇವೆ ಮತ್ತು ಬಡಜನರ ಏಳಿಗೆಗಾಗಿ ಶ್ರಮಿಸಿದರು. ಇದೇ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಸಹಾಯಕರಾದ ಶಿವಪ್ರಭು ಹಿರೇಮಠ್, ಸಮಾಜ ಮುಖಂಡರಾದ ಅಣ್ಣಾರಾವ್ ದುಂಗೋಡ, ವರ್ಷಾ ರಾಜೀವ ಜಾನೆ, ಶಿವಯೋಗಪ್ಪ ಬಿ ಗುಂಡಗುರ್ತಿ, ಶಿವರಾಜ್ ಪಾಟೀಲ್, ಸಮಾಜದ ಮುಖಂಡರು ಹಾಗೂ ಅನೇಕರು ಭಾಗವಹಿಸಿದರು. ಸಂಕ್ಷಿಪ್ತ ಸುದ್ದಿಗಳು. ಕಲಬುರಗಿಯಲ್ಲಿ ಸುವರ್ಣನಗರದ ಜೋಡಿ ಬಸವೇಶ್ವರ ದೇವಸ್ಥಾನದ ಹಿಂದುಗಡೆ ಶ್ರೀ ಶನೇಶ್ವರ ದೇವಾಲಯದಲ್ಲಿ ವಿಶೇಷ ಪೂಜೆ ನೆರವೇರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಅಮೃತರಾವ್ ಮುಲಗೆ, ದತ್ತರಾಮಚಂದ್ರ ಕಾಸರ್, ಶನಿದೇವರಿಗೆ ಬಂದ್ರೆ 7 ವಾರ ತಿರುಗಿದರೆ ಕಷ್ಟಗಳು ದೂರವಾಗುತ್ತವೆ. ಸಾಕಷ್ಟು ಭಕ್ತರು ಬಂದು ಇಲ್ಲಿ ಸೇವೆ ಸಲ್ಲಿಸುತ್ತಾರೆಂದು ನಂದಕಿಶೋರ್ ಚೌಹಾಣ್ ಸ್ವಾಮೀಜಿ ತಿಳಿಸಿದರು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಸಂಭ್ರಮದ ಕೆಂಪೇಗೌಡ ಜಯಂತಿ, ನಾಡಪ್ರಭುವಿಗೆ ವಂದಿಸಿದ ಸಿಎಂ ಡಿಕೆಶಿ. ಕೆಂಪೇಗೌಡರ ಇತಿಹಾಸ ಪರಿಚಯಕ್ಕೆ ಯೋಜನೆ ರೂಪಿಸಲು ಸೂಚನೆ. ಹಾಸನದಲ್ಲಿ ನಾಡಪ್ರಭು ಕೆಂಪೇಗೌಡರ ಜಯಂತಿ ಸಂಭ್ರಮ, ಸಾಂಸ್ಕೃತಿಕ ವೈಭವದೊಂದಿಗೆ ಅದ್ದೂರಿ ಮೆರವಣಿಗೆ. ಕೆಂಪೇಗೌಡರ ಬಗ್ಗೆ ಗಣ್ಯರ ಗುಣಗಾನ. ವಿಧಾನ ಪರಿಷತ್ ಅಡ್ಡ ಮತದಾನ ಪ್ರಕರಣ, ಕಾಂಗ್ರೆಸ್ನದ್ದು ಅನೈತಿಕ ರಾಜಕಾರಣ. ರಾಜ್ಯಾಧ್ಯಕ್ಷರಿಗೆ ಆಂತರಿಕ ತನಿಖಾ ವರದಿ ಸಲ್ಲಿಸಿದ ಸಿಟಿ ರವಿ. ಬೇಲೂರು ಹಾಸ್ಟೆಲ್ಗೆ ಶಾಸಕ ಎಚ್ಕೆ ಸುರೇಶ್ ದಿಢೀರ್ ಭೇಟಿ, ವಿದ್ಯಾರ್ಥಿಗಳಿಂದ ದೂರುಗಳ ಸುರಿಮಳೆ. ಅಧಿಕಾರಿಗಳ ವಿರುದ್ಧ ಶಾಸಕ ಎಚ್ಕೆ ಸುರೇಶ್ ಗರಂ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ, ಸತ್ಯದ ಕಡೆ ನಮ್ಮ ನಡೆ.